ನಮಸ್ಕಾರ ಫ್ರೆಂಡ್ಸ್, ನಾನು ಈ ದಿನ ನಿಮಗೆಲ್ಲರಿಗೂ ನಿದ್ರೆಯ ಬಗ್ಗೆ, ಕೆಲವೊಂದು ಜನರಿಗೆ ಎಷ್ಟೋ ದಿನವಾದರೂ ನಿದ್ರೆ ಸರಿಯಾಗಿ ಬರುತ್ತಿರುವುದಿಲ್ಲ. ನಮ್ಮ ಪ್ರತಿಯೊಂದು ಚಟುವಟಿಕೆಯಿಂದ ಇರಬೇಕಾದರೆ ನಾವು ನಿದ್ರೆಯನ್ನು ಮಾಡಬೇಕು. ಒಂದೊಂದು ದಿನ ನಮಗೆ ನಿದ್ರೆ ಬಾರದಿದ್ದಾಗ ನಾವೇನು ಮಾಡಬೇಕು, ಕೆಲವೊಂದು ಸರಳ ವ್ಯಾಯಾಮಗಳನ್ನು ಮಾಡಬೇಕು. ಆ ವ್ಯಾಯಾಮಗಳ ಬಗ್ಗೆ ನಿಮಗೆ ಹೇಳಿಕೊಡ್ತೇನೆ. ಮೊದಲಿಗೆ ನಾವು ಈ 2 ಬೆರಳಿನಿಂದ ಇಲ್ಲಿ ಮಧ್ಯದ ಭಾಗವಿದೆಯಲ್ಲ, ಇದನ್ನು ಬಲಗಡೆಯಿಂದ ಎಡಗಡೆಯವರೆಗೆ 1 ನಿಮಿಷದವರೆಗೆ ಸಾವಕಾಶವಾಗಿ ತಿರುಗಿಸಬೇಕು. ಇದು ಪ್ರಥಮ ವ್ಯಾಯಾಮ. ಇದನ್ನು ಕನಿಷ್ಠ 1 ನಿಮಿಷ ಆದರೂ ಮಾಡಬೇಕು. ನಂತರ ಈ 2 ಬೆರಳಿನಿಂದ ಸಾವಕಾಶವಾಗಿ ನಾವು ಇಲ್ಲಿ ಹಣೆ 2 ಕಣ್ಣಿನ ಪಕ್ಕಕ್ಕೆ ಸಾವಕಾಶವಾಗಿ 1 ನಿಮಿಷದಿಂದ 2 ನಿಮಿಷವರೆಗೆ ನಾವು ಸರಿಯಾಗಿ ಮಾಡಬೇಕು. ನಂತರ ನಾವು ಒಂದು ಉಸಿರಾಟದ ಮೂಲಕ ಕೂಡ ಇದನ್ನು ಮಾಡಬಹುದು. ಉಸಿರಾಟ ಮಾಡುವುದರ ಮೂಲಕ ಬಲಗೈಯಿಂದ ನಮ್ಮ ಮೂಗಿನ ಹೊರಳೆಯನ್ನು ಮುಚ್ಚಿ ಎಡಗಡೆ ಹೊರಳೆಯಿಂದ ಮೂಗಿನಿಂದ ಉಸಿರಾಟವನ್ನು ಜೋರಾಗಿ ಮಾಡಬೇಕು. ಹೀಗೆ ನಾವು 1 ನಿಮಿಷದಿಂದ 2 ನಿಮಿಷದ ಒಳಗೆ ಈ ಉಸಿರಾಟವನ್ನು ಮಾಡೋದರಿಂದ ನಮಗೆ ಸರಳವಾಗಿ, ಶಾಂತವಾಗಿ, ಮೈಂಡ್ ರಿಲ್ಯಾಕ್ಸ್ ಆಗಿ ನಿದ್ದೆಯನ್ನು ನಾವು ಪಡೆದುಕೊಳ್ಳಬಹುದು. ಇದನ್ನು ನಾನು ನನ್ನ ಸ್ವಂತ ಅನುಭವದಿಂದ ಮಾಡಿ ನೋಡಿರುತ್ತೇನೆ. ತಾವು ಕೂಡ ಯಾವಾಗಾದರೂ ನಿದ್ದೆ ಬರಲಿಲ್ಲವೆಂದಾದಾಗ ಈ ಸರಳ ವ್ಯಾಯಾಮವನ್ನು ಮಾಡಬೇಕು. ನಾವು ದಿನನಿತ್ಯದಲ್ಲಿ ಅತಿ ಚಟುವಟಿಕೆಯಿಂದ ಇರಬೇಕಾದರೆ ನಮಗೆ ಮುಖ್ಯವಾಗಿ ನಿದ್ರೆ ಬೇಕು. ಈ ನಿದ್ರೆಯನ್ನು ನಿದ್ರೆ ಮಾಡಿದಾಗ ನಮ್ಮ ಸಕಲ ಕಾರ್ಯಗಳು ಸರಾಗವಾಗಿ ನಡೆಯುತ್ತವೆ. ನಿದ್ರೆಯು ಬಾರದಿದ್ದರೆ ಬಹಳ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ನಿದ್ರೆಯು ಪ್ರತಿಯೊಂದು ಮನುಷ್ಯನಿಗೆ ಅವಶ್ಯಕವಾಗಿ ಬೇಕೇ ಬೇಕು. ನೀವು ಯಾವಾಗಾದರೂ ನಿದ್ದೆ ಬರಲಾರದಾಗ ನೀವೇನು ಮಾಡಬೇಕು, ಈ ಸರಳವಾದ 3 ವ್ಯಾಯಾಮಗಳನ್ನು ಮಾಡಿದಾಗ ನೀವು ಸುಖ ನಿದ್ದೆಯನ್ನು ಪಡೆಯುವುದು ಹಾಗೂ ಆ ದಿನ ನೀವು ಅತಿ ಚಟುವಟಿಕೆಯಿಂದ ಇರಲು ಸಾಧ್ಯವಾಗುತ್ತದೆ. ಮತ್ತು ನಮ್ಮ ಮೆದುಳು ಕೂಡ ಒಳ್ಳೆಯ ಕೆಲಸವನ್ನು ಕೂಡ ಮಾಡುತ್ತದೆ. ಯಾವುದೇ ಚಿಂತೆ, ಆತಂಕ, ಖಿನ್ನತೆಗಳು ನಮ್ಮಲ್ಲಿ ಬರುವುದಿಲ್ಲ. ನಾವು ನೆಮ್ಮದಿಯಿಂದ ಜೀವನವನ್ನು ಸಾಗಿಸಬಹುದು. ಧನ್ಯವಾದಗಳು.